ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಜು ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡಿರಿ. ನನ್ನ ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಒಂದು ಬ್ಯೂಟಿ ಟಿಪ್ಸ್ ತಂದೀನಿ ರೀ. ಅಂದ್ರೆ ಹೇರ್ ಪ್ಯಾಕ್ ಜೊತೆ ಬಂದೀನಿ ನೋಡಿರಿ ಫ್ರೆಂಡ್ಸ್. ಕಾಮನ್ ಆಗಿ ಎಲ್ರಿಗೂ ಬಿಳಿ ಕೂದಲು ಸಮಸ್ಯೆ ಕಾಡ್ಲತ್ತದ್ರಿ ಈಗಿನ ಜನ್ರೇಷನ್ದಾಗ. ಹಿಂದಿನ ಜನ್ರೇಷನ್ದಾಗ ಎಲ್ಲರೂ ಅನ್ಕೋತಿರ್ರಿ ಬಿಳಿ ಕೂದಲು ಆಗ್ಯಾವಂದ್ರೆ ಏಜ್ ಆಗಿರ್ಬೋದು ಅದಕ್ಕೆ ಆಗ್ಯಾವಂತ ಆ ಥರ ಅನ್ಕೋತಿರ್ರಿ. ಬಟ್ ಇವಾಗಿನ ಜನ್ರೇಷನ್ದಾಗ ಹಂಗಲ್ರಿ. ಹುಟ್ಟಿನ ಮಕ್ಕಳು ಹಿಡಿದು ದೊಡ್ಡವ್ರ ವಯಸ್ಸಾಗೋವರೆಗೂ ಬಿಳಿ ಕೂದಲು ಎಲ್ಲರಿಗೂ ಕಾಡ್ಲತ್ತಾರ ಬಿಳಿ ಕೂದಲು ಸಮಸ್ಯೆ ಎಲ್ಲರಿಗೆ ಆಗ್ಲತ್ತವ್ರಿ. ಇದು ಒಂದು ದೊಡ್ಡ ಸಮಸ್ಯೆ ಆಗಿ ಕಾಡ್ಲತ್ತದ್ರಿ ಎಲ್ಲರಿಗೆ. ಎಲ್ಲಿಗಾದ್ರೂ ಫಂಕ್ಷನ್ಗೆ ಹೋಗೋದಿತ್ತು ಅಂದ್ಕೊಳ್ಳಿ, ಏನಾದರೂ ಒಂದು ಸಣ್ಣ ಪುಟ್ಟ ಫಂಕ್ಷನ್, ಬರ್ತ್ಡೇ ಪಾರ್ಟಿಗಳಾಗಲಿ, ಮ್ಯಾರೇಜ್ ಆಗಲಿ, ಏನೇ ಆಗಲಿ ಹೋಗೋದಿತ್ತು ಅಂದ್ಕೊಳ್ಳಿ, ಅವಾಗ ಕಾಮನ್ನಾಗಿ ಮೆಹಂದಿ ಮಿಕ್ಸ್ ಮಾಡಿ ಎಲ್ಲರೂ ಹಚ್ಕೊಂಡೇ ಹೋಗ್ತಾರ್ರಿ. ಮೆಹಂದಿ ಕಲಸುವಾಗಿ ಒಂದು ವಸ್ತು ಒಳಗೆ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ರಿ. ಆಮೇಲೆ ನೀವೇ ನೋಡ್ರಿ ಮ್ಯಾಜಿಕ್ ಹೇಗಿರ್ತದೆ. ಅದು ಏನು ಹಿಂಗಂತ ನಾನು ಮುಂದೆ ತೋರಿಸ್ತೀನಿ ರೀ ವಿಡಿಯೋನಾಗ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ಯಾರ್ರಿ. ಇವಾಗ ನೋಡ್ರಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡೀನಿ ರೀ. ಅದ್ರಾಗ ನೀರು ಹಾಕ್ಕೊಂಡೀನಿ ನೋಡ್ರಿ. ನೀರು ಕಾಯ್ಸಕ್ಕೆ ಇಟ್ಕೊಂಡೀನಿ ರೀ. ಮೆಹಂದಿ ಕ್ವಾಂಟಿಟಿ ನೋಡಿ ನೀವು ನೀರು ಹಾಕ್ಕೋಬೋದು ರೀ. ಇವಾಗ ನೋಡ್ರಿ ಟೀ ಪೌಡ್ರ್ ಹಾಕ್ಕೊಂಡೀನಿ ರೀ. ನಾನು ಒಂದು 3-4 ಸ್ಪೂನ್ ಟೀ ಪೌಡ್ರ್ ಹಾಕ್ಕೋಬೇಕ್ರಿ. ಯಾವ ಬ್ರ್ಯಾಂಡ್ ಟೀ ಪೌಡ್ರ್ ಆದರೂ ಹಾಕ್ಕೊಳ್ರಿ ನೀವು. ಇದು ಚಲೋ ಕಾಯಿಸ್ಕೋಬೇಕ್ರಿ. ಅಂದ್ರೆ ಫುಲ್ ಕುದಿ ಬರೋವರೆಗೂ ಬರ್ಬೇಕ್ರಿ. ಫುಲ್ ಕಾಯಿಸ್ಕೋಬೇಕ್ರಿ. ಒಂದು 5 ನಿಮಿಷ ಹಂಗೆ ಕಾಯಿಸ್ಕೋಬೇಕ್ರಿ. ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಹಾಗೆ ಕಾಯಿಸ್ಕೋಬೇಕು ನೋಡ್ರಿ. ಫುಲ್ ಕಲರ್ ಬರೋವರೆಗೂ ರೀ. ಅದ್ರ ಒಳಗಿನ ಟೀ ಪೌಡರ್ ಎಲ್ಲ ಫುಲ್ ಮೆತ್ತಗೆ ಆಗ್ಬೇಕ್ರಿ. ಈಗ ನೋಡ್ಬೋದ್ರಿ ಕುದಿ ಹೊಂಟದ ನೋಡ್ರಿ. ಈಗ ನೋಡ್ರಿ ಫುಲ್ ಉಕ್ ಬಂದದ ನೋಡ್ರಿ. ಈ ಥರ ಆಗ್ಬೇಕ್ರಿ. ಈ ಥರ ಆಗೋದ್ರಿಂದ ಕಲರ್ ಬಿಟ್ಟು ಬರ್ತದ್ರಿ. ಜಾಸ್ತಿ ರೆಡ್ ಕಲರ್ ಬರ್ತದ್ರಿ. ಇದು ಚಾಯ್ ಪತ್ತಿ ಕುದಿಬೇಕ್ರಿ. ಒಳಗೆ ಜಾಸ್ತಿ ಕುದ್ದಿ ರೆಡ್ ಕಲರ್ ಬರ್ತದ್ರಿ. ಅಂದ್ರೆ ಮೆತ್ತ ಆಗ್ಬೇಕ್ರಿ. ಫುಲ್ಲು ಜಾಸ್ತಿ ಕುದಿಯೋದ್ರಿಂದ ಹೇರ್ ಕಲರ್ ಚಲೋ ಬರ್ತದ್ರಿ. ಇವಾಗ ನೋಡ್ರಿ ಕುದ್ದದಕ್ಕೆ ನಾನು ಸೋಸ್ಕೊಳತ್ತೀನಿ ನೋಡ್ರಿ. ಸೋಸ್ಕೋಬೇಕ್ರಿ. ಅದು ಒಂದು ಬಟ್ಲಲ್ಲಿ ತಕ್ಕೋಬೇಕು ನೋಡ್ರಿ. ಎಲ್ಲಿಗಾದ್ರೂ ಫಂಕ್ಷನ್ಗಳಿಗೆ ಅದು ಹೋಗೋದಾದ್ರೂ ಕಿಕ್ಕಾಗ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ನೋಡ್ರಿ ಇದು ಪ್ಯಾಕು. ಈಗ ನೋಡ್ರಿ ನಾನು ಎಲ್ಲ ಸೋಸ್ಕೊಂಡೀನಿ ನೋಡ್ರಿ. ನಾನು ಮೆಹಂದಿ ಪ್ಯಾಕೆಟ್ ಕಮ್ಮಿ ತೊಗೊಂಡೀನಿ ರೀ. ಅದಕ್ಕೆ ನಾನು ಕಡಿಮೆ ಮಾಡ್ಕೊಂಡೀನಿ ರೀ. ನೀವು ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು ರೀ, ಜಾಸ್ತಿ ಮೆಹಂದಿ ಇದ್ರೆ. ಇವಾಗ ನೋಡ್ರಿ ಇದೇ ಹೇಳಿದ್ರಿ ನಾನು ಮುಂಚೆ ವೀಡಿಯೋನಾಗ ನಾನು ಹೇಳಿನಲ್ರಿ. ಇದೇ ಪ್ಯಾಕಿನಾಗ ಇದೇ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ಇದು ಕಾಚ್ ಅಂತಾರ್ರಿ ನಮ್ಮ ಕಡೆ. ಎಲೆ ಅಡಿಕೆನಾಗ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ನೋಡ್ರಿ. ರೆಡ್ ಕಲರ್ ಬರ್ತದೆ ನೋಡ್ರಿ. ಅದು ರೀ ಇದು ಕಾಚ್ ಅಂತಾರ್ರಿ ಇದಕ್ಕೆ ನಮ್ಮ ಕಡೆ. ಎಲೆ ಹಾಕೋತಾರೆ ನೋಡ್ರಿ. ಎಲೆದಾಗ ಮಿಕ್ಸ್ ಮಾಡ್ಕೊಂಡು ಹಾಕೋತಾರೆ ನೋಡ್ರಿ. ಕೆಂಪು ರೆಡ್ ಕಲರ್ ಆಗ್ತದೆ ನೋಡ್ರಿ ಬಾಯೆಲ್ಲ. ಹಾಕೊಳ್ಳೋದ್ರಿಂದ ಫುಲ್ ಕಲರ್ ಬರ್ತದ್ರಿ ಹೇರ್ಸು. ಇವಾಗ ನೋಡ್ರಿ ಕೊಟ್ಟಿನಿ ರೀ ನಾನು. ಬಾರಿಗೆ ಕೊಟ್ಟು ಹಾಕೊಳತ್ತೀನಿ ನೋಡ್ರಿ. ಇದ್ರಾಗ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಇದು ಈ ಮಿಕ್ಸ್ ಹಾಕೊಳ್ಳೋದ್ರಲ್ಲಿಂದು ಫುಲ್ ರೆಡ್ನು ಬರ್ತಾವ್ರಿ ಹೇರ್ಸು. ಮತ್ತೊಂದು 3-4 ತಿಂಗಳು ತಲೆಗೆ ಹೇರ್ ಪ್ಯಾಕ್ ಹಚ್ಕೊಳ್ಳೋದು ಹೋದ್ರ ನಡೀತದ್ರಿ. ಇವಾಗ ಹಾಕ್ಕೊಂಡಿನಿ ನೋಡ್ರಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಇವಾಗ ನೋಡ್ರಿ ನಿಶಾ ಮೆಹಂದಿ ತೊಗೊಂಡಿನಿ ನೋಡ್ರಿ. ನಾನು ಕಟ್ ಮಾಡ್ಕೊಳತ್ತೀನಿ ನೋಡ್ರಿ. ಇವಾಗ ನಿಶಾ ಮೆಹಂದಿ ತೊಗೊಂಡಿನಿ ನೋಡ್ರಿ. ನೀವು ಬೇಕಾದ್ರೆ ಯಾವ ಬ್ರ್ಯಾಂಡ್ ಅದಾದ್ರೂ ತೊಗೋಬೋದು ರೀ. ಬ್ಲ್ಯಾಕ್ ತೊಗೊಂಡಿನಿ ನೋಡ್ರಿ. ನಾನು ಫಸ್ಟ್ ಒಂದು ಪ್ಯಾಕ್ ಬ್ಲ್ಯಾಕ್ ತೊಗೊಂಡಿನಿ ನೋಡ್ರಿ. ಆಮೇಲೆ ಬ್ರೌನು ತೊಗೋತೀನಿ ರೀ. ಬ್ರೌನ್ 2 ತೊಗೊಂಡಿನಿ ರೀ. ನಿಶಾನೇ ಬ್ಲ್ಯಾಕ್ 1 ತೊಗೊಂಡಿನಿ ನೋಡ್ರಿ. ಅಂದ್ರೆ ಜಾಸ್ತಿ ಬಿಳಿ ಹೇರ್ಸ್ ಐತವಲ್ರಿ, ಜಾಸ್ತಿ ಬಿಳಿ ಹೇರ್ಸ್ ಆದ್ರೆ ಬ್ಲ್ಯಾಕು ಮತ್ತು ಬ್ರೌನ್ 2 ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಲಿಂದ ಕಲರ್ ಬರ್ತದ್ರಿ. ಓನ್ಲಿ ಬ್ರೌನ್ ಹಚ್ಕೊಂಡ್ರದು ವೈಟ್ ಹೇರ್ಸ್ ಇರ್ತಾವಲ್ರಿ, ವೈಟ್ ಹೇರ್ಸ್ ಹಾಗೆ ಕಾಣಿಸ್ತಾವ್ರಿ. ಇವಾಗ ನೋಡ್ರಿ ಬ್ರೌನ್ ಕಲರ್ನು ತೊಗೊಂಡು ನೋಡ್ರಿ. ಬ್ಲ್ಯಾಕ್ ಹಾಕ್ಕೊಂಡಿನಿ ರೀ ಮುಂಚೆನೇ ನಾನು. ಇವಾಗ ಇದನ್ನು ಪ್ಯಾಕ್ ಹಾಕೊಳತ್ತಿದೆ ನೋಡ್ರಿ. ಬ್ಲ್ಯಾಕ್ ಓನ್ಲಿ ಹಚ್ಕೊಂಡ್ರೆ ಅದು ಫುಲ್ ವೈಟ್ ಹೇರ್ಸ್ ಹಾಗೆ ಕಾಣಿಸ್ತಾವ್ರಿ. ಓನ್ಲಿ ಬ್ರೌನ್ ಹಚ್ಕೊಂಡ್ರೂ ವೈಟ್ ಹೇರ್ಸ್ ಹಾಗೆ ಕಾಣಿಸ್ತಾವ್ರಿ. ಅದಕ್ಕೆ ನಾನು ಮಿಕ್ಸ್ ಮಾಡಿ ಹಚ್ಲತ್ತೀನಿ ರೀ. ನಮ್ಮ ಅಜ್ಜಿಗೆ ರೆಡಿ ಮಾಡ್ಲತ್ತೀನಿ ರೀ ಇದು ನಾನು ಪ್ಯಾಕ್. ನಮ್ಮ ಅಜ್ಜಿಗೆ ರೆಡಿ ಮಾಡ್ಲತ್ತೀನಿ ರೀ ಇದು ಹೇರ್ ಪ್ಯಾಕು. ಅವ್ರಿಗೆ ಜಾಸ್ತಿ ವೈಟ್ ಹೇರ್ಸ್ ಅವರಿ. ಅದಕ್ಕೆ ನಾನು ಇದೇ ಥರ ಮಿಕ್ಸ್ ಮಾಡಿ ಹಚ್ತೀನಿ ರೀ. ಇವಾಗ ಬ್ರೌನ್ ಕಲರ್ನು ಹಾಕಿದೆ ನೋಡ್ರಿ. ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ಹಾಕ್ಕೊಂಡು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಮೇಲೆ ಕೆಳಗೆ ಮಾಡ್ಕೋಬೇಕ್ರಿ. ಹಾಗೆ ಫುಲ್ ಅದು ಗಂಟು ಇರ್ತಾವಲ್ರಿ, ಅವು ಗಂಟು ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕ್ರಿ. ಹಾಗೆ ಇವಾಗ ನೋಡ್ರಿ ಇನ್ನೊಂದು ತೊಗೊಂಡಿನಿ ನೋಡ್ರಿ ಬ್ರೌನ್ ಕಲರು. ಅದರ 2 ಬ್ರೌನ್ ಕಲರ್ ಹಾಕೊಳತ್ತೀನಿ, 1 ಬ್ಲ್ಯಾಕ್ ಕಲರ್ ಹಾಕೊಳತ್ತೀನಿ ನೋಡ್ರಿ. ಇವಾಗ ಅದನ್ನು ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಳತ್ತಿದ್ದೆ ನೋಡ್ರಿ.
ಇವಾಗ ನೋಡಿರಿ ಹೀಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ಉಂಡೆ ಉಂಡೆ ಥರ ಬಂದವು ನೋಡಿರಿ ಒಳಗೆ. ಅದು ಫುಲ್ ಕವರ್ ಹಾಕ್ಬೇಕ್ರಿ, ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಹಾಗೆ. ಇವಾಗ ನೋಡಿರಿ ಕಲರ್ ಚೇಂಜ್ ಆಯ್ತು ನೋಡಿರಿ, ಮಿಕ್ಸ್ ಆಗ್ಯದ. ಫುಲ್ ಎಷ್ಟು ರೆಡ್ ಕಲರ್ ಕಾಣಿಸ್ಲತ್ತದ. ಬ್ಲ್ಯಾಕ್ ಹಾಕಿದ್ರೂ ರೆಡ್ ಕಲರ್ ಕಾಣಿಸ್ಲತ್ತದ ನೋಡಿರಿ. ಯಾಕಂದ್ರೆ ಅದು ಕಾಚ್ ಹಾಕಿದೇವಲ್ರಿ ಒಳಗೆ, ಅದ್ರಲಿಂದ ಆ ಥರ ಕಲರ್ ಬರ್ತದ್ರಿ ಇದು. ಇವಾಗ ನೋಡ್ಬೋದ್ರಿ ನೀವು, ಒಳಗೆ ಬ್ಲ್ಯಾಕ್ ಕಲರ್ ಒಂದು ಪ್ಯಾಕ್ ಹಾಕೀನ್ರಿ, ಆದ್ರೂ ಫುಲ್ ರೆಡ್ ಕಾಣಿಸ್ತದ, ಬ್ಲ್ಯಾಕ್ ಕನ್ಸಲ್ ಹೋಗ್ಯದ ನೋಡ್ರಿ ಅದು. ಇನ್ನೊಂದು ಸ್ವಲ್ಪ ಒಳಗೆ ಗಂಟು ಅದ ರೀ, ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಬೇಕಾದ್ರೆ ಕೈಲಿ ಮಿಕ್ಸ್ ಮಾಡ್ಕೊಳ್ರಿ ನೀವು. ಹಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ನಿಮಿಷ. ಇವಾಗ ನೋಡ್ರಿ ಎಲ್ಲ ಫುಲ್ ಪ್ಯಾಕ್ ರೆಡಿ ಆಗ್ಯದ್ರಿ. ಒಂದು 10 ನಿಮಿಷ ಅಷ್ಟೇ ಬಿಡ್ಬೇಕ್ರಿ ಇದು. ಒಂದು 10 ನಿಮಿಷ ಇಡಬೇಕ್ರಿ ಇದು. ಒಂದು 10 ನಿಮಿಷ ನೆನೆಲಕ್ಕೆ ಬಿಡ್ಬೇಕ್ರಿ ಇದು. 10 ನಿಮಿಷನಾಗ ಫುಲ್ ಕವರ್ ಆಗ್ತದ್ರಿ ಎಲ್ಲ. 10 ನಿಮಿಷ ಆದಮೇಲೆ ಹಚ್ಕೊಳ್ಬೇಕು ನೋಡ್ರಿ. ಇವಾಗ ಇಡ್ತೀನಿ ರೀ ಇದಕ್ಕೆ ನಾನು 10 ನಿಮಿಷ. ನನ್ನ ಇವತ್ತಿನ ಹೇರ್ ರೆಮಿಡಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.